ಬರದೇ ಇರೋದಾಗಿ ವ್ಯಾಕ್ಸಿನ್ ಇದೆ, HPV ವ್ಯಾಕ್ಸಿನೇಷನ್ ಅಂತ. ಸೊ ಅದು ನಾವು ಇವಾಗ ನಮ್ಮ ಇದರಲ್ಲಿ ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಅವರು ಲಾಸ್ಟ್ ಟೈಮ್ ಹೇಳಿದ್ರು ಮಿಡ್ ಟರ್ಮ್ ಬಜೆಟಲ್ಲಿ ನಾವು ಅದನ್ನ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಟಾರ್ಗೆಟ್ ಏಜ್ ಗ್ರೂಪ್ ಯೂಶಲಿ 9 to 14 years. ಸೊ ಐದರ್ ಮೇಲ್ ಆರ್ ಇದು ಫೀಮೇಲ್, ಓಕೆ, ಬಾಯ್ಸ್ ಅಥವಾ ಗರ್ಲ್ಸ್ ಇಬ್ರಿಗೂ ಕೊಡ್ಬೋದು. ಇಟ್ ಇಸ್ ನಾಟ್ ಲೈಕ್ ಓನ್ಲಿ ಗರ್ಲ್ಸ್ ಹ್ಯಾಸ್ ಟು ಬಿ ವ್ಯಾಕ್ಸಿನೇಟೆಡ್. ದ ಟಾರ್ಗೆಟ್ ಗ್ರೂಪ್ ಇಸ್ 9 to 14 years, ಬಟ್ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡ್ ಅಪ್ ಟು ದಿ ಏಜ್ ಆಫ್ 45 years ಆ್ಯಸ್ ವೆಲ್. ಸೊ ಬಟ್ ಮೋರ್ ಎಫೆಕ್ಟಿವ್ ಇರೋದು ಲೆಸ್ ಏಜ್ ಗ್ರೂಪಲ್ಲಿ. 14 years ಒಳಗಡೆ ಕೊಟ್ಟರೆ ಎಫೆಕ್ಟಿವ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, 90 to 100% ಇರುತ್ತೆ. ಬಟ್ ಹ್ಯಾಸ್ ದಿ ಏಜ್ ಅಡ್ವಾನ್ಸಸ್ ಆ್ಯಂಡ್ ಆಲ್ರೆಡಿ ಒನ್ಸ್ ಸೆಕ್ಷುವಲ್ ಡೆಬ್ಯೂ ಆದ ತಕ್ಷಣ ಅಥವಾ ಇದು ಇದ್ದರೆ, ಎಕ್ಸ್ಪೋಜರ್ ಆಗಲೇ ಇದ್ದರೆ, ಇನ್ ಕೇಸ್ ಆಲ್ರೆಡಿ HPV ಇನ್ಫೆಕ್ಷನ್ ಆಗಿರುತ್ತೆ ಅಥವಾ ಆಲ್ರೆಡಿ ಸೆಕ್ಷುವಲ್ ಡೆಬ್ಯೂ ಆಗಿತ್ತು ಅಂದರೆ, ದೆನ್ ದ ಎಫೆಕ್ಟಿವಿಟಿ ಆಫ್ ದಿ ವ್ಯಾಕ್ಸಿನ್ ಕಮ್ಸ್ ಡೌನ್. ಸೊ ಕ್ಯಾನ್ಸರ್ ಸಮಸ್ಯೆ ಎರಡು ಅಂದರೆ ಏಜ್ ಗ್ರೂಪ್, ಬೈ ಮೋಡಲ್ ಏಜ್ ಗ್ರೂಪ್. ಒಂದು 35 to 40 years ಕಾಣಿಸ್ಕೊಳ್ಳುತ್ತೆ, ಇಲ್ಲಾಂದರೆ 60 to 70 years ಕಾಣಿಸ್ಕೊಳ್ಳುತ್ತೆ ಕ್ಯಾನ್ಸರ್. ಬಿಲೋ 30 ತುಂಬ ಕಮ್ಮಿ, ಯಾಕಂದರೆ ಅದು ಟೈಮ್ ಬೇಕು ಸರ್ವೈಕಲ್ ಕ್ಯಾನ್ಸರ್ ಆಗಲಿಕ್ಕೆ. ಅಂದರೆ ಬೈ ದ ಏಜ್ ಆಫ್ 25 ಅಥವಾ 21 years HPV ಇನ್ಫೆಕ್ಷನ್ ಆದರೆ, ಸೊ ಅಟ್ಲೀಸ್ಟ್ ಒಂದು 10 years ಬೇಕು ಅದು ಕ್ಯಾನ್ಸರ್ ಡೆವಲಪ್ ಆಗೋಕ್ಕೆ. ಸೊ ದ್ಯಾಟ್ಸ್ ವೈ ಲೈಕ್ ಬೈ ದ ಏಜ್ ಆಫ್ 30-40 ಯೂಶಲಿ ಪೇಷಂಟ್ಸ್ ಇದು ಬರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.